ಮೇಡಮ್ ಅವರೇ, ನಾನು ಲಕ್ಷ ದುಡ್ಡನ್ನ ನೋಡ್ಬಿಟ್ಟಿದ್ದೀನಿ. ಈ ಎಲೆಕ್ಷನ್ ಅಂತ ಬಂದಾಗ ದುಡ್ಡನ್ನ ನೀರು ಸುರಿದಂಗೆ ಸುರಿದಿದ್ದೀನಿ. ಆದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡಾಗ ಆಗೋ ಅನುಭವ ಇದೆಯಲ್ಲ, ಅದು ಯಾವತ್ತೂ ಸಿಕ್ಕಿಲ್ಲ ಮೇಡಮ್. ಹೌದು ಸಿದ್ದು ಅವರೇ, ಸ್ವಂತ ದುಡಿಮೆಯಲ್ಲಿ 1 ರೂಪಾಯಿ ದುಡಿದ್ರು ಅದು ಕೋಟಿ ಸಮ. ನಿಜ ಮೇಡಮ್ ಅವರೇ. ಬನ್ನಿ ಹೋಗಮ್ಮ. ಅದ್ಗೆ ಫೋನ್ ಮಾಡ್ತಿದ್ದಾರೆ, 1 ನಿಮಿಷ. ಹೇಳಿ ಅದ್ಗೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವಿಬ್ರು ಹೇಗಿದ್ದೀರಾ? ಎಲ್ಲಿದ್ದೀರಾ ಈಗ? ಚೆನ್ನಾಗಿದ್ದೀವಿ ಅದ್ಗೆ. ಒಂದು ಆರ್ಡರ್ ಕೊಡ್ಬೇಕಾಗಿತ್ತು, ಅದಕ್ಕೆ ಅಂಗಡಿಗೆ ಬಂದಿದ್ವಿ. ಹೇಳಿ ಅದ್ಗೆ, ಏನ್ ವಿಷಯ? ಭಾವನಾ, ನಾಳೆ ಮಾವನ್ಗೆ ಷಷ್ಠಿ ಪೂರ್ತಿದು ಆಚರಣೆ ಮಾಡೋಣ ಅಂತ. ಅದಕ್ಕೆ ನಾಳೆ ನೀನು ಸಿದ್ದು ಇಬ್ರು ಯಾವ ಕೆಲ್ಸನೂ ಇಟ್ಕೊಳ್ದೆ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ಬಿಡ್ಬೇಕು, ಸರಿನಾ? ಹೌದಾ? ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಅದ್ಗೆ. ಆದ್ರೆ ಯಾಕೆ ಇಷ್ಟೆಲ್ಲ ಸಡನ್ ಆಗಿ ಅರೇಂಜ್ ಮಾಡ್ತಿದ್ದೀರಾ? ಅದೇ ಭಾವನಾ, ನಾಳೆ ಮಾವೊಂದು ಹುಟ್ಟಿದ ಅಲ್ವಾ, ಅದಕ್ಕೆ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇಟ್ಕೊಂಡು ಜೊತೆಗೆ ಒಂದು ಸಣ್ಣ ಪೂಜೆನೂ ಮಾಡ್ಸೋಣ ಅಂತ. ನೀವಿಬ್ರು ಮರೀದೆ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ಬಿಡಿ. ಕೇಳಿ ತುಂಬಾ ಖುಷಿ ಆಯ್ತು. ಅಪ್ಪ ಅಮ್ಮಂಗೂ ತುಂಬಾ ಖುಷಿ ಆಗತ್ತೆ. ಅದು ನಾಳೆ ಅಪ್ಪಂದು 60ನೇ ಹುಟ್ಟಿದ ಹಬ್ಬ, ಅದಕ್ಕೆ ಅದ್ಗೆ ಷಷ್ಠಿ ಪೂರ್ತಿ ಮಾಡೋಣ ಅಂತ ಹೇಳ್ತಿದ್ದಾರೆ. ಹೌದು ಭಾವನಾ, ಅದಕ್ಕೆ ಆಗ್ಲೇ ಫೋನ್ ಮಾಡಿ ಅತ್ತೆ ಮಾವನ್ನ ಒಪ್ಪಿಸ್ಬಿಟ್ಟಿದೀನಿ. ಇದ್ರ ಜೊತೆಗೆ ನಾಳೆ ನಿಮ್ಮೆಲ್ರಿಗೂ ಇನ್ನೂ ಒಂದು ಮುಖ್ಯವಾದ ವಿಷಯ ಗೊತ್ತಾಗೋದಿದೆ. ಏನಕ್ಕೆ ಅದು? ಅದೇನು ಅಂತ ಈಗಲೇ ಹೇಳಕ್ಕಾಗತ್ತಾ ಭಾವನಾ? ಒಳ್ಳೆ ವಿಷಯ ಕೇಳೋದಿಕ್ಕೆ ನಾಳೆವರೆಗೂ ಕಾಯ್ಲೇಬೇಕು ನೀವಿಬ್ರು. ಅದಕ್ಕೆ ಬೆಳಿಗ್ಗೆ ಬೇಗ ಬಂದ್ಬಿಡಿ, ಸರಿನಾ? ಸರಿ ಅದಕ್ಕೆ ಆಯ್ತು. ಮೇಡಮ್ ಅವರೇ, ಅಂತೂ ಇಂತೂ ಶ್ರೀನಿವಾಸ ಅವ್ರಿಗೆ ಕಲ್ಯಾಣ. ಇದು ಷಷ್ಠಿ ಪೂರ್ತಿ ಅಲ್ಲ, ಶ್ರೀನಿವಾಸ ಕಲ್ಯಾಣ. ಹೌದು ಸಿದ್ದು ಅವರೇ, ಆದ್ರೂ ಅದ್ಗೆ ಇದನ್ನೆಲ್ಲ ಇದ್ದಕ್ಕಿದ್ದಾಗೆ ಯಾಕೆ ಅರೇಂಜ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್ ಅವರೇ, ಖುಷಿಯಾಗಿರೋಕೆ ಕಾರಣ ಹುಡುಕ್ಬೇಕು, ಆದ್ರೆ ಯಾಕೆ ಖುಷಿಯಾಗಿದ್ದೀವಿ ಅಂತ ಕಾರಣ ಹುಡುಕ್ಬಾರ್ದು. ನಾವಿಬ್ರು ಹೋದ್ರೆ ಅತ್ತೆ ಮಾವ ಇಬ್ರು ಖುಷಿ ಪಡ್ತಾರೆ. ಬನ್ನಿ ಹೋಗಿ ದಾಮ್ ಧೂಮ್ ಹಚ್ಬಿಟ್ಟು ಬರುಮ. ಬನ್ನಿ. ಜಾನ್ವಿ, ಅದೊಂದು ಗುಂಡಿ ಹಾಕೊಳಕ್ಕೆ ಎಷ್ಟೊತ್ತು ಮಾಡ್ತೀಯ? ನಿಮ್ಮಮ್ಮ ಆಗಿದ್ರೆ ಎಷ್ಟೊಂದು ನಂಗೆ ಒಂದು ಹೊಸ ಶರ್ಟೇ ಹೊಲ್ಕೊಡ್ತಾ ಇಲ್ಲ. ಹೌದೌದು, ನಿಂಗೆ ಯಾವ್ದಾದ್ರೂ ಒಂದು ನೆಪ ಬೇಕಲ್ವಾ ನಿನ್ ಹೀರೋಯಿನ್ನ ಹೊಗಳಕ್ಕೆ? ಇಲ್ಲಾಂದ್ರೆ ಎಲ್ ಸಮಾಧಾನ ಇರುತ್ತೆ ಹೇಳು? ಏನ್ರಿ, ನಮ್ಮ ಭಾವನಂಗೆ ಒಂದೇ ಒಂದ್ಸಲ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಎಷ್ಟು ರುಚಿಯಾಗಿ ಮಾಡಿದಳು ಗೊತ್ತಾ? ನೀವೊಂದ್ಸಲ ಆ ರುಚಿ ನೋಡಿ. ನಾಗ್ರಿ, ಏನಾಯ್ತು? ಜಾನು ಫೋಟೋನ ನೋಡ್ಕೊಂಡು ಯಾಕೆ ಇಷ್ಟೊಂದು ನಂಬ್ಕೋತಾ ಇದ್ದೀರಾ? ಲಕ್ಷ್ಮಿ, ನನ್ನ ಜೀವನದಲ್ಲಿ ಏನೇನೋ ಕಳ್ಕೊಂಡೆ, ಆದರೆ ನನಗೆ ಒಂದಿರೋದು ಕಳ್ಕೊಂಡೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಜಾನು ಹೋದ್ಮೇಲೆ ಎಲ್ಲ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಯಾಕ್ರಿ, ಬೆಳಗ್ಗೆ ನಾನು ಬೇಜಾರು ಮಾಡ್ಕೊಂಡಾಗ ನನಗೆಷ್ಟೊಂದು ಸಮಾಧಾನ ಹೇಳಿದ್ರಿ. ಕಳ್ಕೊಂಡವ್ರನ್ನ ಕರ್ಕೊಂಡು ಬರೋಕ್ಕಾಗಲ್ಲ, ಇರೋರ ಜೊತೆ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಮನಸ್ಸಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡಿದ್ದೀರಲ್ಲ, ಯಾಕ್ರಿ? ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಲಕ್ಷ್ಮಿ? ತಾಯಿ ಮಗುನ 9 ತಿಂಗಳು ಹೊತ್ತು ಹೆತ್ತು ಸಾಕಿರ್ಬೋದು, ಆದರೆ ತಂದೆ ಆ ಮಗುನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಇರ್ತಾನೆ. ಅವನಿಗೆ ಪ್ರಸವದ ವೇದನೆ ಗೊತ್ತಿಲ್ಲದೆ ಇರ್ಬೋದು, ತನ್ನ ಕಣ್ಣು ಮುಂದೆ ಮಕ್ಕಳು ಹೋಗೋದಿದೆಯಲ್ಲ, ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಅವನಿಗೂ ಇಲ್ಲ ಲಕ್ಷ್ಮಿ, ಅವನಿಗೂ ಇಲ್ಲ. ರೀ, ಸಮಾಧಾನ ಮಾಡ್ಕೊಳ್ಳಿ. ಈಗಂಥದ್ದೇನಾಯ್ತು? ಯಾಕೆ ಜಾನು ನೆನಪದ್ನು ನಿಮ್ಗೆ? ನಮ್ಮ ಜಾನು ಅಪ್ಪ ನನ್ನ ಕೆಲ್ಸಕ್ಕೆ ಸೇರಿ ದುಡ್ದು ನಿಮಗೆ ಷಷ್ಠಿ ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಅವಳೇ ಇಲ್ಲ. ನಮ್ಮ ಬೀಡ ಫೋನ್ ಮಾಡಿ ಹೇಳಿದ್ಮೇಲೆ ನಮ್ಮ ಜಾನು ಮಾತೇ ನೆನಪಾಗ್ತಾ ಇದೆ. ಲಕ್ಷ್ಮಿ, ಬೀಡಿಗೆ ಫೋನ್ ಮಾಡಿ ಹೇಳ್ಬಿಡು, ನನಗಿದಿಷ್ಟ ಇಲ್ಲ,
ನನಗೆ ಮನಸ್ಸಿಲ್ಲ. ಅಯ್ಯೋ ಹೀಗಂದ್ರೆ ಹೇಗ್ರಿ? ಮೇಡಮ್ ಅವರೇ, ಅಂಗಡಿಯವ್ರಿಗೆಲ್ಲ ಆರ್ಡರ್ ತಲುಪಿಸಾಯ್ತು. ಇವತ್ತಿನ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಸಿದ್ದು ಅವರೇ, ಇದು ಮೊದಲನೇ ದಿನ ಅಷ್ಟೇ. ಹೋಗ್ತಾ ಹೋಗ್ತಾ ಒಂದೊಂದು ದಿನ ಆರ್ಡರ್ ಇರುತ್ತೆ, ಒಂದೊಂದು ದಿನ ಆರ್ಡ್ರೇ ಇರಲ್ಲ. ಎಲ್ಲದಕ್ಕೂ ನಾವು ತಯಾರಾಗಿರ್ಬೇಕು. ಇದೇನು ಮೇಡಮ್ ಅವ್ರೆ ನೀವು ಹಿಂಗೆ ಹೇಳ್ತೀರಾ? ಹಿಂಗೆಲ್ಲ ಹೇಳಕ್ ಹೋಗ್ಬಿಡಿ. ನೋಡ್ತಾ ಇರಿ, ನಾವು ಶುರು ಮಾಡಿರೋ ಬಿಸ್ನೆಸ್ಸು ಎಷ್ಟು ಬೇಗ ಕ್ಲಿಕ್ ಆಯ್ತದೆ ಅಂತ. ನೀವಿಷ್ಟೆಲ್ಲ ಖುಷಿಯಾಗಿರೋವಾಗ ಅದನ್ನ ಹಾಳು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಹೋಗ್ಲಿ ಬಿಡಿ. ಸಿದ್ದು ಅವರೇ, ನಾನು ನಿಮಗೊಂದು ಮಾತು ಹೇಳಲಾ? ಹೇಳಿ ಮೇಡಮ್ ಅವರೇ. ಇಷ್ಟು ವರ್ಷ ನನ್ನನ್ನು ಇಷ್ಟಪಟ್ಟಿದ್ದ ಸಿದ್ದೇಗೌಡ್ರೆ ಬೇರೆ. ಈಗ ನನ್ನ ಗಂಡ ಸಿದ್ದೇಗೌಡ್ರನ್ನ ನಾನು ಬೇರೆ ಥರನೇ ಇಷ್ಟಪಡ್ತಿದ್ದೀನಿ. ಬೇರೆ ಥರ ಅಂದರೆ ಅದೇನು ಮೇಡಮ್ ಅವರೇ? ಅಂದರೆ ಅದೇನೇ ಕಷ್ಟ ಸುಖ ಇದ್ರೂ ನೀವು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಿ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದು ನನಗಿಷ್ಟ. ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆ ನೀವು ನಿಂತಿದ್ದೀರಲ್ಲ, ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದರೆ ಸಿದ್ದು ಅವರೇ, ನೀವು ರಾಜನ ಥರ ಬೆಳೆದಿರೋರು, ರಾಜನ ಥರ ಆರಾಮಾಗಿರ್ಬೇಕಾಗಿದ್ದವರು. ನನ್ನ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ, ಅದನ್ನು ನೋಡಿದ್ರೆ ತುಂಬ ನೋವಾಗುತ್ತೆ. ಜೀವನ ಅಂದರೆ ಇದೆ ಅಲ್ವಾ ಮೇಡಮ್ ಅವರೇ, ಇದ್ರಾಗೆ ಖುಷಿ ಸಿಗೋದು.